ಮಂತ್ರಿಯೇ, ಮಹಾಪ್ರಭು, ನಾಳೆ ಅರುಣೋದಯಕ್ಕೆ ಕಾಶಿಪಟ್ಟಣಕ್ಕೆ ಹೋಗಬೇಕಾದುದರಿಂದ ರಥವನ್ನು ಸಿದ್ಧಪಡಿಸುವಂತವನಾಗು. ಅದು ಅಲ್ಲದೆ ನೀನು ನನ್ನೊಡನೆ ಬರಲು ಸಿದ್ಧನಾಗು. ಅಪ್ಪಣೆ ಮಹಾಪ್ರಭು. ಮಂತ್ರಿ, ಮಹಾಪ್ರಭು, ಸುರ ಸಮೂಹ ಭಾಗ್ಯದಿ ಸುರ ಸಮೂಹ ಭಾಗ್ಯದಿ ಈ ಸುರ ಸಮೂಹ ಭಾಗ್ಯದಿ ಮೆರೆವುದೆನ್ನಯ ರಾಜ್ಯದ ಸಿರಿಯು ಮೆರೆವುದೆನ್ನಯ ರಾಜ್ಯದ ಸಿರಿಯು ಸುರ ಸಮೂಹ ಭಾಗ್ಯದಿ ಈ ಸುರ ಸಮೂಹ ಭಾಗ್ಯದಿ ಮಂತ್ರಿ, ಮಹಾಪ್ರಭು, ಸುರಪತಿ ಬಲ ಮೆರೆವುದು ಚಲ ಮೆರೆದಿರುವರು ಹರುಷದಿ ಸುರಪತಿ ಬಲ ಮೆರೆವುದು ಚಲ ಮೆರೆದಿರುವರು ಹರುಷದಿ ಸುರಪಕ್ಕೆಂತು ತರುವ ಕೀರ್ತಿ ಮೆರವರೇನು ಜಗದೊಳಿಂತು ಸುರಪಕ್ಕೆಂತು ತರುವ ಕೀರ್ತಿ ಮೆರವರೇನು ಜಗದೊಳಿಂತು ಸುರ ಸಮೂಹ ಭಾಗ್ಯದಿ ಈ ಸುರ ಸಮೂಹ ಭಾಗ್ಯದಿ ಮಂತ್ರಿ, ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರುವರು, ಅದನ್ನು ತಿಳಿಸುವಂತನಾಗು. ಅಪ್ಪಣೆ ಮಹಾಪ್ರಭು. ಮಹಾಪ್ರಭು, ಮಂತ್ರಿ, ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರುವರು. ಮತ್ತೇನಪ್ಪಣೆ ಮಹಾಪ್ರಭು? ಬಹಳ ಸಂತೋಷವಾಯಿತು ಮಂತ್ರಿ. ನಿನ್ನ ಪೀಠದಲ್ಲಿ ನೀನು ಮಂಡಿಸು. ಅಪ್ಪಣೆ ಮಹಾಪ್ರಭು. ಮಂತ್ರಿ, ಮಹಾಪ್ರಭು, ಏತಕ್ಕೋ ಕಾರಣ ಈ ದಿವಸ ನನ್ನ ಎಡಭುಜವು ಹರಿಯುತ್ತಿರುವುದು, ಎಡಗಣ್ಣು ಆರಿಸುತ್ತಿರುವುದು. ಈ ರೀತಿಯಾಗಿ ಅಶುಭವಾಗಲು ಕಾರಣವೇನು ಮಂತ್ರಿ? ಮಂತ್ರಿ, ಮಹಾಪ್ರಭು, ಪುರದ ಬೀದಿಯಲ್ಲಿ ರಥಶಬ್ದವಾಗುತ್ತಿರುವುದು, ಯಾರಿರಬಹುದು? ನೋಡಿ ಬರುವರಾಗಿ. ಆಗಬಹುದು ಮಹಾಪ್ರಭು. ಚಾರಣೆ ಸಮಾಚಾರವೇನು? ಮಹಾಪ್ರಭು, ಯಾರೋ ದ್ವಾರದಲ್ಲಿ ರಾಜರು ಬಂದು ನಿಂತಿರುವರು. ಅವರನ್ನು ಬಹಳ ಮರ್ಯಾದೆಯಿಂದ ರಾಜ್ಯಸಭೆ ವಿಜಯಸಿಂಹರಾಜನಿಗೆ ನಮಸ್ಕರಿಸುವೆನು. ಅಯ್ಯ ವಂಗರಾಜ, ನಿನಗೆ ಮಂಗಳವಾಗಲಿ. ವಂಗರಾಜ, ಅಯ್ಯ ವಿಜಯಸಿಂಹ, ಬಂದದು ಗೂಢ ವೇಣು ಪೇಳು ವಂಗರಾಜನೇ, ಬಂದದು ಗೂಢ ವೇಣು ಪೇಳು ವಂಗರಾಜನೇ, ವಂಗರಾಜ. ಅಯ್ಯ ವಿಜಯಸಿಂಹರಾಜನೇ, ವಂಗರಾಜನೇ, ಅಯ್ಯ ವಿಜಯಸಿಂಹರಾಜನೇ, ಮಂಗಭೂಪಾಲ, ಲೆಕ್ಕವಾಡಲು ಮತ್ತೆ ಬಂದೇನೋ ವಿಜಯ ಸಿಂಹನೇ, ಲೆಕ್ಕವಾಡಲು ಮತ್ತೆ ಬಂದೇನೋ ವಿಜಯ ಸಿಂಹನೇ,
ಸಿಂಹಾನೆ ವಂಗಭೂಪಾಲ, ಅಯ್ಯ ವಿಜಯಸಿ ಮಹಾರಾಜನೇ, ಸಾಕು ಸಾಕು ಈನ ವಚನವು ಸಾಕು ನಿಲ್ಲಿಸೋ. ಸಾಕು ಸಾಕು ಈನ ವಚನವ ಸಾಕು ನಿಲ್ಲಿಸೋ. ವಂಗಭೂಪಾಲ, ಅಯ್ಯ ವಿಜಯಸಿ ಮಹಾರಾಜನೇ, ಸಾಕು ಮನುಜನ ತರದಲ್ಲಿನು ಸಾಕು ಮನುಜನ ತರದಲ್ಲಿನು ಪರಮ ಪ್ರೀತಿಯಿಂದ ಸಾಕು ಸಾಕು ಸೀನ ವಚನವ ಸಾಕು ನಿಲ್ಲಿಸೋ. ವಿಜಯಸಿ ಮಹಾರಾಜನೇ, ವಂಗಭೂಪಾಲ, ಬೇಸಿಗೆಯ ಮಾಸವಾಗಿ ಬೇಸರಿಕೆಯೋ. ಬೇಸಿಗೆಯ ಮಾಸವಾಗಿ ಬೇಸರಿಕೆಯೋ. ವಂಗರಾಜ, ನಿನ್ನ ನಾನು ಪಾಗಡೆಯಾಗಲು, ನಿನ್ನ ನಾನು ಪಾಗಡೆಯಾಗಲು ಪರಮ ಪ್ರೀತಿಯಿಂದ ಬೇಸಿಗೆಯ ಮಾಸವಾಗಿ ಬೇಸರಿಕೆಯ. ಅಯ್ಯ ವಿಜಯಸಿ ಮಹಾರಾಜನೇ, ವಂಗರಾಜ, ಬೇಸಿಗೆಯ ಮಾಸವಾದುದರಿಂದ ನಿನ್ನೊಡನೆ ನಾನು ಪಂಥವನ್ನಾಡಲು ಬಂದಿರುವೆನು, ಅದಕ್ಕೇನು ಹೇಳುವೆ ವಿಜಯ? ಅಯ್ಯ ವಂಗಭೂಪಾಲ, ಅಯ್ಯ ವಿಜಯಸಿ ಮಹಾರಾಜನೇ, ವಯಸ್ಸಾದ ದೇಹಕ್ಕೆ ಘಾಸಿಯಾಗುವ ವಸ್ತು ವಯಸ್ಸಾದ ದೇಹಕ್ಕೆ ಘಾಸಿಯಾಗುವ ವಸ್ತು ವಂಗರಾಜ, ಅಯ್ಯ ವಿಜಯಸಿ ಮಹಾರಾಜ, ವಯಸ್ಸಾದ ದೇಹಕ್ಕೆ ಘಾಸಿಯಾಗುವ ವಸ್ತು ಆರಿಸಿ ಸರಿದು ಮೇಲಾದ ಔಷಧಿಯ ಮಾಡಲೇಕೆ ವಂಗಭೂಪಾಲ. ಅಯ್ಯ ವಂಗಭೂಪಾಲ, ಅಯ್ಯ ವಿಜಯಸಿ ಮಹಾರಾಜನೇ, ಹಿಂದೆ ನಳ ಮಗಂದಾತರೆಲ್ಲರೂ ಭೂಪಾಲ, ಅಯ್ಯ ವಿಜಯಸಿ ಮಹಾರಾಜನೇ, ಹಿಂದೆ ನಳ ಮಗಂದಾತರೆಲ್ಲರೂ ಹಿಂದೆ ನಳ ಮಗಂದಾತರೆಲ್ಲರೂ ನಾಡಿ ಕೆತ್ತಿರುವರು ವಂಗರಾಜ. ಅಯ್ಯ ವಂಗಭೂಪಾಲ, ಅಯ್ಯ ವಿಜಯಸಿ ಮಹಾರಾಜನೇ, ತನ್ನ ದೇಹಕ್ಕೆ ವಿರೋಧವಾದ ಪದಾರ್ಥವೆಂದು ಮೊದಲೇ ತಿಳಿದು ಅದನ್ನು ಸೇವಿಸಿದ ಮೇಲೆ ಔಷಧಿಯ ಮಾಡುವ ಬದಲಾಗಿ ಮೊದಲೇ ಎಚ್ಚರಿಕೆಯಿಂದಿರುವುದು ಒಳ್ಳೆಯದಲ್ಲವೇ ಭೂಪಾಲ? ಅಯ್ಯ ಹಿಂದೆ ನಳಮಹಂದಾತ ಚಕ್ರವರ್ತಿಗಳು ಈ ರೀತಿಯಾಗಿ ಜೂಜನ್ನಾಡಿ ಕೆಟ್ಟಿರುವರು. ದಯಮಾಡಿ ನನ್ನ ಮಾತನ್ನು ಕೇಳು, ನಿರಾಕರಿಸಬೇಡ ವಂಗಭೂಪಾಲ.
ಅಯ್ಯ ವಿಜಯ ಸಿಂಹರಾಜನೇ, ಭಂಗರಾಜ, ಕುರಿಯಂತೆ 100 ವರ್ಷ ಬಾಳುವುದಕ್ಕಿಂತ ಧೀರನೆನಿಸಿಕೊಂಡು 3 ದಿನ ಬಾಳಿದರೆ ಸಾಲದೆ, ಸರಿಸಮನಾದ ರಾಜನ ಬಂದು ಪಂಥವಾಡಲು ಕರೆಯುತ್ತಿದ್ದರೆ ಬಾರದಿರುವುದು ಸರಿಯೇ? ಓಹೋ, ಇದು ಬಹಳವಾಯಿತು. ಮಂತ್ರಿ, ಮಹಾಪ್ರಭು, ಚಂದ್ರಶಾಲೆಯಲ್ಲಿ ದಾಳಗಳನ್ನು ಸಿದ್ಧಪಡಿಸಿ. ಆಗಬಹುದು ಮಹಾಪ್ರಭು. ಭಂಗಭೂಪಾಲ, ಅಯ್ಯ ವಿಜಯ ಸಿಂಹರಾಜನೇ, ಈ ಚಂದ್ರಶಾಲೆಯನ್ನು ನೋಡಿದೆಯಾ? 1 2 3 4 ಎಷ್ಟು ರಮ್ಯವಾಗಿರುವುದು. ಅಯ್ಯ ವಿಜಯ ಸಿಂಹರಾಜನೇ, ಭಂಗಭೂಪಾಲ, ಎಂತು ಶೋಭಿಹುದೋ ಈ ಚಂದ್ರಶಾಲೆಯು, ಎಂತು ಶೋಭಿಹುದೋ. ಎಂತು ಶೋಭಿಹುದೋ ಈ ಚಂದ್ರಶಾಲೆಯು, ಎಂತು ಶೋಭಿಹುದೋ. ಸುತ್ತಮುತ್ತ ಎತ್ತ ನೋಡಲು, ಸುತ್ತಮುತ್ತ ಎತ್ತ ನೋಡಲು ಚಿತ್ರವೇ ಚಿತ್ರಾಂಗಳಿಂದ, ಚಿತ್ರವೇ ಚಿತ್ರಾಂಗಳಿಂದ, ಮುತ್ತಿನ ತೋರಣಗಳಿಂದ. ಅಯ್ಯ ವಿಜಯ ಸಿಂಹರಾಜನೇ, ಭಂಗರಾಜ, ಮುತ್ತಿನ ತೋರಣಗಳಿಂದ ಎತ್ತ ನೋಡಲು ರಂಗವಿಹುದು, ಎಂದು ಶೋಭಿಹುದೋ ಈ ಚಂದ್ರಶಾಲೆಯು, ಎಂದು ಶೋಭಿಹುದೋ. ಅಯ್ಯ ವಿಜಯ ಸಿಂಹರಾಜನೇ, ಭಂಗರಾಜ, ನನ್ನ ಮನಸ್ಸಿಗೆ ಈಗ ಬಹಳ ಸಂತೋಷವಾಯಿತು. ಬಲ ಬಲ, ಇದು ನೋಡುವುದಕ್ಕೆ ಇಂದ್ರನಾಥವರಗಿಂತಲೂ ಮಿಗಿಲಾಗಿ ತೋರ್ಪಡುತ್ತಿರುವುದು. ಎಲ್ಲಿ ದಾಳಗಳನ್ನು ಕೊಡು, ನಡೆ, ಸಂತೋಷದಿಂದ ಪಗಡೆಯನ್ನಾಡೋಣ, ನಡೆ. ಭಂಗರಾಜ. ಬಾರೆಯ ವಿಜಯನೇ ಪಗಡೆಯ ನಾಡೆಯ, ಬಾರೆಯ ವಿಜಯನೇ. ಬಾರೆಯ ವಿಜಯನೇ ಪಗಡೆಯ ನಾಡೆಯ, ಬಾರೆಯ ವಿಜಯನೇ. ಆಡಯ ಪಾಗಾಡೆಯ, ಆಡಯ ಪಾಗಾಡೆಯ, ಆಡಯ ಪಾಗಾಡೆಯ. ಅಯ್ಯ ಭಂಗಭೂಪಾಲ, ಅಯ್ಯ ವಿಜಯ ಸಿಂಹರಾಜನೇ, ಆಡೆಯ ಪಾಗಾಡೆಯ ಭಂಗಭೂಪಾಲನೆ, ಆಡೆಯ ಪಾಗಾಡೆಯ. ಹೆಂಗಿದೆ ನಿಮಿಷದಿ, ಹೆಂಗಿದೆ ನಿಮಿಷದಿ ಬಂದವಾದೆಯುವೆ, ಆಡೆಯ ಪಾಗಾಡೆಯ ಭಂಗಭೂಪಾಲನೆ, ಆಡೆಯ ಪಾಗಾಡೆಯ. ಬಲ ಬಲ, ನನ್ನದೇ ಜಯಶಾಲಿ. ಅಯ್ಯ ವಿಜಯ ಸಿಂಹರಾಜನೇ, ಭಂಗರಾಜ, ನನ್ನಯ ದೇಶವ ಸಂಯುತದೊಳಿಸುವೆ. ಅಯ್ಯ ವಿಜಯ ಸಿಂಹರಾಜನೇ, ಭಂಗರಾಜ, ನನ್ನಯ ದೇಶವ ಸಂಯುತದೊಳಿಸುವೆ. ಮುಂದಿನ ತರದಳು, ಮುಂದಿನ ತರದಳು ಗಾಳ ಗಾಳ ಬೀಜೆಯ,
ಅಯ್ಯ ವಂಗಭೂಪಾಲ, ಅಯ್ಯ ವಿಜಯಸಿಂಹರಾಜನೇ, ಎನ್ನಯ್ಯ ಮುದ್ರೆಯ ಉಂಗುರಾವ ನೀಡುವೆ, ಎನ್ನಯ್ಯ ಮುದ್ರೆಯ ಉಂಗುರಾವ ನೀಡುವೆ, ಸನ್ನುತಾಂಡನಲ್ಲಿ ಬರದೊಳು ನೀನಾಡೆಯ ಗಾಡೆಯ ಪಾಗಾಡೆಯ ವಂಗಮೂ ಪಾಲನೆ ಆಡೆಯ ಪಾಗಾಡೆಯ ಅಯ್ಯ ವಿಜಯಸಿಂಹರಾಜನೇ, ವಂಗಭೂಪಾಲ, ನಿನ್ನ ದೇಶ ಕೋಶ ಸಕಲೈಶ್ವರ್ಯವನ್ನು ಗೆದ್ದಿರುವೆನು, ಇನ್ನೇನಿಡುವೆ ಹಿಡುವನಾಗು. ಹಾ ಶಿವ ಶಿವ ಪರಮಾತ್ಮ. ವಂಗಭೂಪಾಲ, ಅಯ್ಯ ವಿಜಯಸಿಂಹ, ಎನ್ನಯ ಪಂದಿಯ ಪಟ್ಟದ ಸೀರೆಯನ್ನು. ವಂಗಭೂಪಾಲ, ಅಯ್ಯ ವಿಜಯಸಿಂಹ, ಎನ್ನಯ ಪತ್ನಿಯ ಪಟ್ಟದ ಸೀರೆಯನ್ನು ಇಟ್ಟತೆಯೋಳಿರಿಸುವೆ, ಇಟ್ಟತೆಯೋಳಿರಿಸುವೆ, ಕಟ್ಟನೆ ನೀನಾಡೆಯ ಆಡೆಯ ಪಾಗಾಡೆಯ ರಂಗಭೂ ಪಾಲನೆ ಆಡೆಯ ಪಾಗಾಡೆಯ ಅಯ್ಯ ವಿಜಯಸಿಂಹರಾಜನೇ, ವಂಗಭೂಪಾಲ, ನಿನ್ನಯ ಪತ್ನಿಯ ಪಟ್ಟದ ಸೀರೆಯನ್ನು ನಿನ್ನಯ ಪತ್ನಿಯ ಪಟ್ಟದ ಸೀರೆಯನ್ನು ಮುಂದಿನ ದರಗಳು. ಅಯ್ಯ ವಿಜಯಸಿಂಹನೇ, ವಂಗಭೂಪಾಲ, ಮುಂದಿನ ದರಗಳು ಜಾಲ ಮಾಡದೆ ಒಡೆಯುವೆ, ಮಾರೆಯಾಗಿ ಬೇಗನೆ ಪಗಡೆಯ ನಾಡೆಯ ಮಾರೆಯಾಗಿ ಬೇಗನೆ. ಬಲ ಬಲ ಕೆಟ್ಟೆನು ಕೆಟ್ಟೆನು. ಅಯ್ಯೋ ದುರ್ವಿಧಿಗೆ, ರಾಜ್ಯಾದಿ ಸಕಲೈಶ್ವರ್ಯವನ್ನು ಸೋತಿದ್ದಲ್ಲದೆ ನನ್ನ ಪತ್ನಿಯ ಪಟ್ಟದ ಸೀರೆಯನ್ನು ಸಹ ಸೋತಿರುವನಲ್ಲ ಪರಮಾತ್ಮ. ಮುಂದೇನು ಗತಿ ಶಿವ ಶಿವ. ಈಗ ಒಂದಾರದೊಂದೇ ಕ್ರೂರ ಮಾಸನ್ನು ನುಟ್ಟಿಸುವನು. ಅಯ್ಯ ವಿಜಯಸಿಂಹರಾಯ, ವಂಗಭೂಪಾಲ, ಜಾಗೃತೆಯಾಗಿ ನಿನ್ನ ಪಟ್ಟಾಧಿಕಾರವನ್ನು ಕೊಟ್ಟು ನೀನು ನಿನ್ನ ಹೆಂಡತಿ ಮಕ್ಕಳು ತೊಟ್ಟಿರುವ ಆಭರಣಗಳನ್ನು ಕೊಟ್ಟು ಈ ದೇಶವನ್ನು ಬಿಟ್ಟು ಜಾಗೃತೆಯಾಗಿ ಹೊರಡುವನಾಗು. ಮಂತ್ರಿ, ಅಂತಃಪುರಕ್ಕೆ ಹೋಗಿ ನನ್ನ 7 ಜನ ಮಕ್ಕಳನ್ನು ಸತಿಯನ್ನು ರಾಜ್ಯಸಭೆಗೆ ಬರಮಾಡು ಮಂತ್ರಿ. ಆಗಬಹುದು ಮಹಾಪ್ರಭು. ಪ್ರಾಣೇಶ್ವರ ಸ್ವಾಮಿ, ಪ್ರಾಣೇಶ್ವರ ಕಾಂತಾಮಣಿ, ಪ್ರಾಣೇಶ್ವರ, ನನ್ನನ್ನು ಇಷ್ಟೊಂದು ತ್ವರದಿಂದ ಕರೆಸಲು ಕಾರಣವೇನು ಸ್ವಾಮಿ? ಕಾಂತಾಮಣಿ, ಪ್ರಾಣೇಶ್ವರ, ಕಾಂತಾಮಣಿ, ಸ್ವಾಮಿ, ಏನಾಯ್ತು ಸ್ವಾಮಿ? ಪರಮಾತ್ಮ ಮೋಸವೋದೇನೆ ಪ್ರಾಣೇಶ್ವರ, ಕಾಂತೆ, ಏನಾಯ್ತು ಸ್ವಾಮಿ? ಮೋಸವೋದೇನೆ ಕಾಂತೆ. ಪ್ರಾಣೇಶ್ವರ, ಕಾಂತೆ
ಇದು ರಾಜ್ಯ ಭೂಮಿಯಲ್ಲವ ಉರವ ಬಿಟ್ಟು ತೆರಳಬೇಕು ಕರುಣಿ ನಿನಗೆ ಕರಗುವೆನು ನಾ ಕರುಣಿ ನಿನಗೆ ಕರಗುವೆನು ನಾ ಬರುವುದೇನೋ ಮುಂದೆ ಹರಿಯೇ ಬರುವುದೇನೋ ಮುಂದೆ ಹರಿಯೇ ಹೊಸಬೋದನೆ ಅಂತೆ ಕಾಂತಮಣಿ ಪ್ರಾಣೇಶ್ವರ, ವಂಗರಾಜನ ಕೂಡೆ ಪಗಡೆ ಆಟವನ್ನಾಡಿ ರಾಜ್ಯಾದಿ ಸಕಲ ಐಶ್ವರ್ಯವನ್ನು ಸೋತಿದ್ದಲ್ಲದೆ ನೀನು ತೊಟ್ಟಿರುವ ಪಟ್ಟದ ಸೀರೆಯನ್ನು ಈ 7 ಜನ ಹುಟ್ಟಿರೋ ಪಟ್ಟ ಪೀತಾಂಬರವನ್ನು ಸೋತಿರಲಿಲ್ಲ ಪ್ರಾಣೇಶ್ವರ, ಇದೇನು ಸ್ವಾಮಿ ಹೀಗೆ ಹೇಳ್ತಿದ್ದೀರಲ್ಲ? ಪ್ರಾಣೇಶ್ವರ, ಕಾಂತಮಣಿ ಸ್ವಾಮಿ ಇದೇನು ಸ್ವಾಮಿ ಈ ತರ ಹೇಳ್ತಿರುವೆ? ಸ್ವಲ್ಪ ನಿಲ್ಲಿ ಬಂದು. ಪ್ರಾಣೇಶ್ವರ, ಕಾಂತಮಣಿ ರಾಜ ಸಕಲೇಶ್ವರಗಳನ್ನೆಲ್ಲ ಕಳೆದುಕೊಂಡು ಈ ಮಕ್ಕಳನ್ನು ಕರೆದುಕೊಂಡು ಎಲ್ಲಿ ತಾನೇ ಹೋಗುವುದು? ಪ್ರಾಣೇಶ್ವರ, ಪ್ರಾಣೇಶ್ವರ, ಕಾಂತಮಣಿ ಅಯ್ಯ ವಿಜಯಸಿಂಹನೇ, ವಂಗರಾಜ ಇನ್ನೇತಿಗೆ ಶಾವಕಾಶ. ನಿಮ್ಮ ವನವೈರಾಗ್ಯವೂ ಹಾಗಿರಲಿ. ಗಂಗಾಧಕವನ್ನು ಧರಿಸಿ ನನ್ನದೇನು ಹೆಣ್ಣಿನಷ್ಟು ಇಲ್ಲವೆಂದು ಧಾರ ಎರೆದು ಕೊಡುವಂತವನಾಗು. ಅಯ್ಯ ಮಂತ್ರಿಶೇಖರ, ಮಹಾಪ್ರಭು, ಗಂಗೋದಕವನ್ನು ತರುವಂತಾಗು. ಬಹುದು ಮಹಾಪ್ರಭು. ಬನ್ನಿ ಮಕ್ಕಳೇ. ಲೆತವಾಡುತ್ತಲೀಗ ಲೆತವಾಡುತ್ತಲೀಗ ಕೃತಿಯಲ್ಲ ಸೋತು ಸತ್ಯದಿಂದಲೇ ದಾರ ಎರೆದಿತ್ತು ಕೊಡುವೆವು ನಾವು. ಗಂಗಭೂಪಾಲ ನೇತ್ರನ ಬಲ್ಲ ನಿಧನ ತ್ರಿಣಯ ನೇತ್ರನ ಬಲ್ಲ ನಿಧನ ತ್ರಿಣಯ ನೇತ್ರನ ಬಲ್ಲ ನಿಧನ ಗುಣ ಮಾತ್ರವು ನನ್ನದಿಲ್ಲವೆಂದು ಸತ್ಯದಿಂದಲಿ ದಾರ ಎರೆದಿಟ್ಟು ಕೊಡುವೆ ವಂಗಭೂಪಾಲ ಕೇಳೈ ಭೂಪಾ ಕೊಡುವೆನು ಎಲ್ಲ ಸಕಲ ಸಾಮ್ರಾಜ್ಯ ಸಕಲ ಸೌಭಾಗ್ಯ ವಂಗಾರಾಜನೆ ನಿನಗೆ ದಾರೆಯ ನೆರೆದು ಅಯ್ಯ ವಂಗಭೂಪಾಲ. ಅಯ್ಯ ವಿಜಯ, ಎಲ್ಲ ಸತ್ಯಸೂತರೊಡಗೂಡಿ ಕೊಡುವನು ವಂಗರಾಜ. ವಿಜಯ, ಎಲ್ಲ ಸತ್ಯಸೂತರೊಡಗೂಡಿ ಕೊಡುವೆವು ವಂಗರಾಜನಿಗೆ ದಾರೆ ಎರೆದು ನಾವು ಎರೆದು
ಸಕಲ ಸಾಮ್ರಾಜ್ಯ ಸಕಲ ಸೌಭಾಗ್ಯ ಒಂದಾರದ ನೆಲ್ಲಗೆ ದಾರೆಯ ನೆರೆದು ದಾರೆಯ ನೆರೆದು. ಅಯ್ಯ ವಂಗಭೂಪಾಲ, ತೃಣೇನೇ ತೃಣಾಣಗೂ ತೃಣ ಮಾತ್ರವು ನನ್ನದಿಲ್ಲವೆಂದು ಈ ಗಂಗೋತಕದಿಂದ ದಾರಿ ಎರೆದುತ್ತಿರುವನು. ಮತ್ತೇನಪ್ಪಣೆ ವಂಗರಾಜ? ವಿಜಯ, ವಂಗರಾಜ, ನೀನು ತೊಟ್ಟಿರುವ ಆಭರಣ, ನಿನ್ನ ಮಕ್ಕಳು ತೊಟ್ಟಿರುವ ಆಭರಣ, ನಿನ್ನ ಹೆಂಡತಿ ಹುಟ್ಟಿರುವ ಪಟ್ಟದ ಸೀರೆ ಯಾರದು ಹೇಳು ವಿಜಯ? ಅಯ್ಯ ವಂಗಭೂಪಾಲ, ನಾನೇ ಮೊದಲೇ ಹೇಳಲಿಲ್ಲವೇ ತೃಣ ಮಾತ್ರವು ನನ್ನದಿಲ್ಲವೆಂದು ದಾರಿ ಎರೆದುತ್ತಿರುವನು. ಈಗೇಕೆ ನನ್ನನ್ನು ಹಿಂಸಿಸುತ್ತಿರುವೆ ವಂಗಭೂಪಾಲ? ಅದು ನಿಶ್ಚಯ. ಮಂತ್ರಿಯೇ, ಹಾ ಪ್ರಭು. ಈತನ ಕಿರೀಟ ಕುಂಡಲಾದಿಗಳನ್ನು ಬೇಗನೆ ತೆಗೆದಿಡಿಸುವಂತವನಾಗು. ವಿಜಯ ಸಿಂಹನೇ, ಬೇಗನೆ ಕಳಿಸಿಕೊಡುವವರಾಗಿ. ಶೇಖರ ಗೋಪಾವಿನೇ ತಗೆ ಗೋಪಸೈರಿ ಸೊನ್ನಿ ಗೋಪಾವಿನೇ ತಗೆ ಗೋಪಾ ಶೇಖರ ವಜ್ರಾದ ಕಿರೀಟವ ತಪ್ಪಾದ ಕೊಡುವೆ ನಾನು ಗೋಪಾಲಕ್ಕೆ ಉಪಸೈರಿ ಸೊನ್ನಿ ಇದು ಯೌನ ಪಟ್ಟಾದ ಇದು ಯೌನ ಪಟ್ಟಾದ ತಪ್ಪಾದೆ ಕೊಡುವೆ ನಾನು ಕಂಠದೊಳಿರುವನನ್ನ ವಂಗಭೂಪಾಲ ಕಂಠದೊಳಿರುವನನ್ನ ಕಂಠಿ ಮೋತಿನ ರವ ಕಂಠೆ ಮಾಡದೆ ನಾನು ತಪ್ಪದೆ ಒಪ್ಪಿಸುವೆ ಗೋಪಾಲನೆ ತಗೆ ಅಯ್ಯ ಮಂತ್ರಿ ಶೇಖರ, ಇದು ನಾಗರತ್ನದಿಂದ ರಚಿಸಲ್ಪಟ್ಟಿರುವ ಈ ದಿವ್ಯವಾದ ಮಣಿ ಕಿರೀಟವನ್ನು ತೆಗೆದುಕೋ ಮಂತ್ರಿ ಶೇಖರ. ಅಯ್ಯ ತೆಗೆದುಕೋ, ಈ ನನ್ನ ಮುದ್ರೆಯುಂಗ್ರವನ್ನು ಸಹ ತೆಗೆದುಕೋ. ಮಂತ್ರಿಯೇ, ಮಹಾಪ್ರಭು, ಈತನ ಕಿರೀಟ ಕುಂಡಲಾದಿಗಳು ಪೂರ್ತಿಯಾಯಿತೆ? ಪೂರ್ತಿ ಆಗಿತ್ತು ಮಹಾಪ್ರಭು. ಅಯ್ಯ ವಿಜಯನೇ, ವಂಗಭೂಪಾಲ, ನಿನ್ನ ಹೆಂಡತಿ ಹುಟ್ಟಿರುವ ವಸ್ತ್ರಾಭರಣಗಳನ್ನು ಬೇಗನೆ ತೆಗೆದಿಡುಕೊಡುವಂತೆ ಹೇಳು. ಕಾಂತಮಣಿ, ಪ್ರಾಣೇಶ್ವರ, ನೀನು ತೊಟ್ಟಿರುವ ವಸ್ತ್ರಾಭರಣ, ಮಕ್ಕಳು ಹುಟ್ಟಿರುವ ವಸ್ತ್ರಾಭರಣಗಳನ್ನು ಕಳಿಸಿಕೊಡುವಳಾಗು ಕಾಂತಮಣಿ. ಪ್ರಾಣೇಶ್ವರ, ಕಾಂತಮಣಿ, ನಾನು ಹುಟ್ಟಿರುವ ಈ ಪಟ್ಟೆ ಸೀರೆ ಒಂದಾದರೂ ಕೊಡುವುದಿಲ್ಲ ಎಂದು ಹೇಳಿ ಸ್ವಾಮಿ. ವಂಗಭೂಪಾಲ, ನನ್ನ ಸತಿಯಲ್ಲಿ ಹುಟ್ಟಿರುವ ಪಟ್ಟ ಸೀರೆಯನ್ನು ಒಂದನ್ನು ಕ್ಷಮಿಸಲಾರೆಯ ಪ್ರಭು. ಮಂತ್ರಿಯೇ, ಮಹಾಪ್ರಭು, ನಮ್ಮ ಅರಮನೆಯಲ್ಲಿ ದಾನೆಯರು ಹುಟ್ಟಿರುವ ಸೀರೆಯನ್ನು ತಂದು ಈತನ ಪತ್ನಿಗೆ ಕೊಟ್ಟು ಈಕೆಯ ಪಟ್ಟೆಯ ಸೀರೆಯನ್ನು ತೆಗೆದುಕೊಡುವಂತೆ ಹೇಳು. ಅಪ್ಪಣೆ ಮಹಾಪ್ರಭು. ಅಮ್ಮ, ಕೋಪಿಸಿಕೊಳ್ಳಬೇಡಿ ವಂಗಭೂಪಾಲರಾಜರೇ. ಕೋಪವೇ ತಕ್ಕೆ ಭೂಪ
ಮಂತ್ರಿಯೇ, ಮಹಾಪ್ರಭು ಈಗೆಯ ವಸ್ತ್ರಾಭರಣವು ಪೂರ್ತಿಯಾಯಿತೆ? ಪೂರ್ತಿ ಆಗಿತ್ತು ಮಹಾಪ್ರಭು. ಅಯ್ಯ ವಿಜಯನೇ, ಭೂಪಾಲ, ನಿನ್ನ 7 ಜನ ಮಕ್ಕಳು ತೊಟ್ಟಿರುವ ವಸ್ತ್ರಾಭರಣಗಳನ್ನು ತೆಗೆದುಕೊಡುವಂತೆ ಹೇಳು. ಕಾಂತಾಮಣಿ, ಮಕ್ಕಳುಟ್ಟಿರುವ ವಸ್ತ್ರಾಭರಣಗಳನ್ನು ಕಳಚಿಕೊಡುವ ಕಾಂತಾಮಣಿ. ಮಕ್ಕಳೇ, ಇಲ್ಲಿ ಬನ್ನಿ ಮಕ್ಕಳೇ. ಒಬ್ಬೊಬ್ಬರಾಗಿ ನೀವು ಧರಿಸುವ ಆಭರಣಗಳನ್ನ ವಂಗಭೂಪಾಲ ರಾಜರಿಗೆ ಕಳಿಸಿಕೊಡಿ ಮಕ್ಕಳೇ. ಆಡಳಿತ ತಂದೆಯವರಿಗೆ ಬಿಡುವ ಹಾಗೆ ಹೇಳಮ್ಮ. ಅಯ್ಯ ಮಕ್ಕಳಿರ, ಸಕಲ ವಸ್ತ್ರಾಭರಣಗಳನ್ನು ಕಳಚಿಕೊಡುವರಾಗಿ. ಮಂತ್ರಿಯೇ, ಮಹಾಪ್ರಭು, ಮಕ್ಕಳ ವಸ್ತ್ರಾಭರಣವು ಪೂರ್ತಿಯಾಯಿತೆ? ಪೂರ್ಣವಾಯಿತು ಮಹಾಪ್ರಭು. ಇನ್ನೇತಕ್ಕೆ ಸಾವಕಾಶ? ನಿನ್ನ ಮಂತ್ರಿ ಮಾನ್ಯರನ್ನು ನನ್ನ ಅಧೀನದಲ್ಲಿರುವಂತೆ ಹೇಳಿ ಈ ನನ್ನ ದೇಶವನ್ನು ಬಿಟ್ಟು ಹೊರಡುವನಾಗು. ಮಂತ್ರಿ ಶೇಖರ, ಮಹಾಪ್ರಭು. ಮಂತ್ರಿ ಶೇಖರ, ಮಹಾಪ್ರಭು. ವಂಗರಾಜನ ಹೇಳಿಕೆಯಂತೆ ನೀವೆಲ್ಲರೂ ನಡೆದುಕೊಳ್ಳಿ. ಅವರಿಗೆ ಎದು ಉತ್ತರವನ್ನು ಕೊಡದಂತೆ ಬಾಳುವರಾಗಿ. ಮಂತ್ರಿ ಮಹಾಪ್ರಭು. ಮಂತ್ರಿ ಹೋಗಲಾಗದೈ ಪ್ರಭುವೇ, ಹೋಗಲಾಗದೈ ಪ್ರಭುವೇ,
ಏ ಚಂದ ಪಂಥವನಾಡಿನ ಸಕಲವ ಕಳೆಕೊಂಡು ಪುರವನ್ನು ತೊರೆದು ಹೋಗುವೆ ನಾನು. ಪಂಥವನಾಡಿನ ಸಕಲವ ಕಳೆಕೊಂಡು ಪುರವನ್ನು ತೊರೆದು ಹೋಗುವೆ ನಾನು. ಹೋಗುವ ಸಮಯ ತಡೆಗೆ ಚಂದ್ರಶೇಖರ ಹೋಗುವ ಸಮಯ ತಡೆಗೆ ಪಂಥವನಾಡಿನ ರಾಜ್ಯವ ಕಳೆಕೊಂಡು ಪುರವನ್ನು ತೊರೆದು ಹೋಗುವೆ ನಾನು. ಹೋಗುವ ಸಮಯ ಬಂಧುಗಳೇ, ಹೋಗುವ ಸಮಯ ಅಯ್ಯ ಮಂತ್ರಿ ಮಹೋದಯ, ಬಂಧುಗಳೇ, ಪೂರ್ವ ಜನ್ಮಾಂತರದ ಕರ್ಮದ ಫಲವು ನಮಗೆ ಪ್ರಾಪ್ತವಾಯಿತು. ಇನ್ನು ನೀವು ಅಂಗರಾಜನ ಹೇಳಿಕೆಯಂತೆ ಸತ್ಯವಾಗಿ ನಡೆದುಕೊಂಡಿರಿ. ನಾವಿನ್ನು ಪುರವನ್ನು ಬಿಟ್ಟು ತೆರಳುವುದು. ಬೇಡ ಬಂಧುಗಳೇ, ಮಹಾಪ್ರಭು, ವಂಗರಾಜನ ಹೇಳಿಕೆಯಂತೆ ನೀವೆಲ್ಲರೂ ನಡೆದುಕೊಳ್ಳಿ. ನಾವಿನ್ನು ಪುರವನ್ನು ಮಹಾಪ್ರಭು ಕೇಳಿ ಬೇಡ. ನೀವಿನ್ನು ಸುಖವಾಗಿ ಸತ್ಯವಾಗಿ ಬಾಳುವರಾಗಿ. ಕೊಡೆ ನೀಚ ಬಿಡೋ ಎನ್ನ ರಾಜ್ಯ, ಕೊಡೆ ನೀಚ ಬಿಡೋ ಎನ್ನ ರಾಜ್ಯ, ಬಿಡೋ ಎನ್ನ ರಾಜ್ಯ, ಬಿಡೋ ಎನ್ನ ರಾಜ್ಯ. ಮರದಿ ಮಕ್ಕಳೊಳಗೂಡೆ ಮರದಿ ಮಕ್ಕಳೊಳಗೂಡಿ ಅಡವಿಗೀಗ ತೆರಳಲು, ಅಡವಿಗೀಗ ತೆರಳಲು. ಪಡೆ ನೀಚ ಬಿಡೋ ಎನ್ನ ರಾಜ್ಯ, ಬಿಡೋ ಎನ್ನ ರಾಜ್ಯ, ಬಿಡೋ ಎನ್ನ ರಾಜ್ಯ.
ನಮ್ಮ ಪಟ್ಟಣದಲ್ಲಿ ವಿಜಯಸಿಂಹನಾಗಲಿ ಆತನ ಹೆಂಡತಿ ಮಕ್ಕಳೇ ಆಗಲಿ ಯಾರಾದರೂ ನಮ್ಮ ಪಟ್ಟಣದಲ್ಲಿ ದೀಪ ಅಂಟಿಸುವ ಮೊದಲಾಗಿ ಯಾರಾದರೂ ಕಂಡರೆ ಅವರನ್ನು ಕಾರಾಗೃಹದಲ್ಲಿ ಹಾಕಿಸುವಂತೆ ಡಂಗೂರದ ಮೂಲಕ ತಿಳಿಯಪಡಿಸುವಂತವನಾಗು. ಅಪ್ಪಣೆ ಮಹಾಪ್ರಭು. ಕಾಂತಾಮಣಿ, ಮೋಡವು ಕಪ್ಪೆಂದು ಬಿಸಿಲಿನ ಜಲವನ್ನು ತಡೆಯಲಾರದೆ ಮಂಡೂಕವು ಸರ್ಪದ ಎಡೆಯ ನೆರಳಿನಲ್ಲಿ ವಾಸ ಮಾಡಿದರೆ ಅದಕ್ಕೆ ಮೃತ್ಯು ತಪ್ಪುವುದಿಲ್ಲ. ಕಾಂತಾಮಣಿ, ಈ ನಮ್ಮ ಪುರದ ಜನರ ಎದುರನ್ನು ನಾವು ವಾಸ ಮಾಡಿದರೆ ಮುಂದೆ ತಾಡ್ತೇನಪ್ಪ. ನಡೆಯಿರಿ, ನಾವು ಮುಂದಕ್ಕೆ ಹೋಗೋಣ, ಬನ್ನಿ. ಸಾರುವೆ ಡಂಗೂರ ಊರಲ್ಲ ಕೇಳಿರೆ ಸಾರುವೆ ಡಂಗೂರ, ಅಜ್ಜೇರೋ ಮುಜ್ಜೇರೋ ಹುಡುಗಿಯರೋ ಹುಡುಗಾರೋ ಎಲ್ಲರೂ ಕೇಳಿರೆ ಸಾರುವೆ ಡಂಗೂರ ಸಾರುವೆ ಡಂಗೂರ ಸಾರುವೆ ಡಂಗೂರ. ಕೆಡಪೋ ಕೇಳಿ ವಿಜಯಸಿಂಹನಿಗೆ ಈ ಪುರದ ರಾಜನಾದ ವಿಜಯಸಿಂಹನಿಗೆ ಯಾರಾದರೂ ಅನ್ನ ನೀರು ಕೊಟ್ಟಿದ್ದಾದರೆ ಅವರು ಸೂಲಕ್ಕಾಗ್ತಾರಂತೆ. ಕೇಳಪ್ಪ ಕೇಳಿ. ಅಜ್ಜೇರೋ ಮುತ್ತೇರೋ ಹುಡುಗಾರೋ ಹುಡುಗಿಯರು ಎಲ್ಲರೂ ಕೇಳಿರಿ ಸಾರುವೆ ಡಂಗೂರ ಸಾರುವೆ ಡಂಗೂರ ಊರಲ್ಲ ಕೇಳಿರಿ ಸಾರುವೆ ಡಂಗೂರ. ಪುರದೊಡ್ತಿರಿದಾದರೂ ಪುರದೊಡ್ತಿರಿದಾದರೂ ರಮಣಿ ಸುತರ ಒಡಲ ಒರೆಯುವೆನೆಂದರೆ ಇದಿಗಿಂತು ಬೈದ ರಮಣಿ. ಹೃದಯಾತ್ಮಕಳ ನಿನ್ನಯ ಸದ ಹೃದಯಾತ್ಮಕಳ ನಿನ್ನಯ ರಮಣಿ ಕಾಂತೆ ಮುದ್ದು ಮಕ್ಕಳ ಪಾಡೇ ಮುಂದೆ ರಮಣಿ. ಒಂದು ರಾಜನು ಈ ರೀತಿಯಾಗಿ ಡಂಗೂರವನ್ನು ಒಡೆಸಿರುವನಲ್ಲ, ಮುಂದೆ ಇನ್ನೆಂತಹ ಕಷ್ಟ ಒದಗುವುದೋ ಕಾಣೆನಲ್ಲ. ಈ ಮಕ್ಕಳಿಗೆ ಅನ್ನೋದಕಗಳನ್ನು ಎಲ್ಲಿಂದ ತಂದು ಕೊಡಲಿ ಪರಮಾತ್ಮ. ನಡೆಯಿರಿ, ಮುಂದಕ್ಕೆ ಹೋಗೋಣ, ನಡೆಯಿರಿ. ಸ್ವಾಮಿ, ಇದೆಲ್ಲವೂ ಆ ಪರಮಾತ್ಮನ ಪ್ರೇರಣೆ ಸ್ವಾಮಿ. ಇದಕ್ಕಾಗಿ ಚಿಂತಿಸ ಪ್ರಯೋಜನವಿಲ್ಲ. ಪ್ರಾಣೇಶ್ವರ, ನೋಡ್ರಿ ಅರಿತವರ ದಿಟ್ಟತೆಯಿಂದಲೇ ಭ್ರಷ್ಟವ ನಾನು ಕಟ್ಟಾರಣ್ಯವ ಸೇರಿಸುವೆ. ದಿಟ್ಟತೆಯಿಂದಲೇ ಭ್ರಷ್ಟವ ನಾನು ಕಟ್ಟಾರಣ್ಯವ ಸೇರಿಸುವೆ. ಕಟ್ಟಾರಣ್ಯವ ಸೇರಿಸುವೆ. ಕಟ್ಟಾರಣ್ಯವ ಸೇರಿಸುವೆ. ಕಾಡಿ ನೋಡಿ ಸಂಜೋಡಿಸುವುದ ಕಾಡಿ ನೋಡಿ ಸಂಜೋಡಿಸುವುದ. ವೇಗದಿ ಕಾರ್ಯವ ಸಾಧಿಸುವೆ. ವೇಗದಿ ಕಾರ್ಯವ ಸಾಧಿಸುವೆ.
ಇರಲಿ. ಈಗ ವಂಗರಾಜನಿಗೆ ಕ್ರೂರ ಮನಸ್ಸನ್ನು ಹುಟ್ಟಿಸಿ ಮುಂದೆ ನೋಡುವೆನು. ಬಡವಿ ಪಾಲರ ಬಿಡದ ಕಾಡುವೆ, ಬಡವಿ ಪಾಲರ ಬಿಡದ ಕಾಡುವೆ. ಜನತರ ಕಷ್ಟ ಪಡಿಸಿದನು, ಜನತರ ಕಷ್ಟ ಪಡಿಸಿದನು. ಅಡಿಯನ್ನು ಬಟ್ಟೆ ಪುಡಿ ಪುಡಿ ಗಟ್ಟೆ, ಅಡಿಯನ್ನು ಬಟ್ಟೆ ಪುಡಿ ಪುಡಿ ಗಟ್ಟೆ. ನೀರಿನ ಕಷ್ಟವ ಪಡಿಸಿದನು, ನೀರಿನ ಕಷ್ಟವ ಪಡಿಸಿದನು, ನೀರಿನ ಕಷ್ಟವ ಪಡಿಸಿದನು. ಆ ಶನಿದೇವನ ಪ್ರತಾಪವು ಈ ಪ್ರಪಂಚದಲ್ಲಿ ಬಹಳ ಅದ್ಭುತವಾದದ್ದು. ಶಿಷ್ಟ ರಕ್ಷಕ, ಶಿಷ್ಟ ಪರಿಪಾಲನೆಯನ್ನು ಮಾಡುತ್ತಾ ಧರ್ಮೋದ್ಧಾರ ಮಾಡುತ್ತಲೇ ಆತನಿರುವ ಆ ಶನಿದೇವರ ರೂಪದಲ್ಲಿ ಜನಿಸಿ ದುಷ್ಟ ನಿಗ್ರಹ, ಶಿಷ್ಟ ಪರಿಪಾಲನೆಯನ್ನು ಮಾಡುತ್ತಲೇ ಲೋಕದಲ್ಲಿ ಧರ್ಮಘಾತಕರಾಗಿ ಮೆರೆಯುವ ಅಜ್ಞಾನಿಗಳಿಗೆ ಪದವನ್ನಡಗಿಸಲು ಜನಿಸಿದರು. ಹೀಗೆ ನಾನು ವಿಜಯಸಿಂಹ ಹಾಗೂ ನಲ್ಲತಂಗಿಯ ಅವರಿಗೆ ಕಷ್ಟವನ್ನು ಕೊಟ್ಟು ಅವರು ಸತ್ಯವನ್ನು ಪರೀಕ್ಷಿಸುವಂತೆ ಮಾಡಿರುವನು. ಆಗಲಿ, ನಾನು ಸಮಯಾನುಸಾರವಾಗಿ ನಾನು ಕಾಣಿಸಿಕೊಳ್ಳುವೆನು. ನಾರಾಯಣ ನಾರಾಯಣ. ಬೊಂಬೆಯ ಬೊಂಬೆಯಾಟವಯ್ಯ ಇಲೀಲೆ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ. ನಾರಾಯಣ ನಾರಾಯಣ. ಅಂಬುಜನಾದನ ಅಂತ್ಯವಿಲ್ಲದಾದನ ನಾರಾಯಣ. ಅಂಬುಜನಾದನ ಅಂತ್ಯವಿಲ್ಲದಾದ ತುಂಬ ಮಾಯವಯ್ಯ ಇಲೀಲೆ, ತುಂಬ ಮಾಯವಯ್ಯ ಇಲೀಲೆ. ಆ ಗೊಂಬೆ ಈ ಗೊಂಬೆ ತಾನಾಗಿ ಆಡುವ, ಆ ಗೊಂಬೆ ಈ ಗೊಂಬೆ ತಾನಾಗಿ ಆಡುವ ಬೊಂಬೆಯಾಟವಯ್ಯ ಇಲೀಲೆ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ. ನಾರಾಯಣ ನಾರಾಯಣ. ನಿಸಾಕಿ ಸಲಹೆ ಸ್ವಾರ್ಥವೇನೋ, ನಿಸಾಕಿ ಸಲಹೆ ಸ್ವಾರ್ಥವೇನು, ನಿಸಾಕಿ ಸಲಹೆ ಆಂತರ್ಯವೇನು. ನಿಸಾಕಿ ಸಲಹೆ ಸ್ವಾರ್ಥವೇನು, ನಿಸಾಕಿ ಸಲಹೆ ಆಂತರ್ಯವೇನು. ನೀ ಹೇಳೆಯ ಒಳಮರ್ಮ ತೋರೆಯ. ನಾರಾಯಣ ನಾರಾಯಣ. ನೀ ಹೇಳೆಯ ಒಳಮರ್ಮ ತೋರೆಯ, ನೀ ಹೇಳೆಯ ಒಳಮರ್ಮ ತೋರೆ. ನಳಿನಾಕ್ಷ ನಿನ್ನಯ್ಯ ಸಂಕಲ್ಪವೇನಯ್ಯ. ನಾರಾಯಣ ನಾರಾಯಣ. ನಳಿನಾಕ್ಷ ನಿನ್ನಯ್ಯ ಸಂಕಲ್ಪವೇನಯ್ಯ ಬೊಂಬೆಯಾಟವಯ್ಯ ಇಲೀಲೆ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ. ನಾರಾಯಣ ನಾರಾಯಣ. ಮಂತ್ರಿ, ಮಹಾಪ್ರಭು, ಇಂದು ಮೂಡಿದೆನಾ ಆನಂದ ಜಲದಿ, ಇಂದು ಮೂಡಿದೆನಾ. ಇಂದು ಮೂಡಿದೆನಾ ಆನಂದ ಜಲದಿ, ಇಂದು ಮೂಡಿದೆನಾ. ಧೀರನಾಗಿ ದಾರಿನೋಳು
ಧೀರನಾಗಿ ದಾರಿ ನೋಳು ಚಾರ ಕಾರ್ಯದಲ್ಲಿ ನಾನು ಚಾರ ಕಾರ್ಯದಲ್ಲಿ ನಾನು ರಾಜನಾಗಿ ರಾಜಿಸುವೆನು ರಾಜನಾಗಿ ರಾಜಿಸುವೆನು ಇಂದು ಮೂಡಿದೆನಾ ಆನಂದ ಜಲದಿ ಇಂದು ಮೂಡಿದೆನಾ ಮಂತ್ರಿ ಪರಮ ಸಂಭ್ರಮದಿಂದ ನಾನು ಪರಮ ಸಂಭ್ರಮದಿಂದ ನಾನು ಪುರವ ಶೋಭಿತ ಗರದಿ ಬೇಳ್ವೆ ಪುರವ ಶೋಭಿತ ಗರದಿ ಬೇಳ್ವೆ ಹರಿಹಾರನ ಕೃಪೆಯಿಂದ ಹರಿಹಾರನ ಕೃಪೆಯಿಂದ ಇಂದು ರಾಜ್ಯವನ್ನಾಳುತ್ತಿರುವೆ ಇಂದು ಮೂಡಿದೆನಾ ಆನಂದ ಜಲದಿ ಎಂದು ಮೂಡಿದೆನಾ ಮಂತ್ರಿಯೇ ಮಹಾಪ್ರಭು ನಮ್ಮ ರಾಜ್ಯದಲ್ಲಿ ದೀಪ ಅಂಟಿಸುವುದರೊಳಗಾಗಿ ವಿಜಯ ಸಿಂಹನೇ ಆಗಲಿ ಆತನ ಹೆಂಡತಿ ಮಕ್ಕಳೇ ಆಗಲಿ ಯಾರಾದರೂ ಕಂಡರೆ ಅವರನ್ನು ಚೂಲಕ್ಕೇರಿಸುವಂತೆ ಢುಂಗೂರದ ಮೂಲಕ ತಿಳಿಯಪಡಿಸುವಂತವನಾಗು. ಅಪ್ಪಣೆ ಮಹಾಪ್ರಭು.